ಎಲ್ಲರಿಗೆ ನಮಸ್ಕಾರ. ನಾನು ರುಕ್ಮಿಣಿ ಬೆಂಗಳೂರಿನಿಂದ. ನಾನು ನಿಮಗೆ ಇವತ್ತು ಒಂದು ಪ್ರಿನ್ಸೆಸ್ ಕಟ್ಟು ವಿತ್ ಕ್ರಾಸ್ ಬೆಲ್ಟ್ ಬ್ಲೌಸು ಸ್ಟಿಚಿಂಗ್ ತೋರಿಸ್ತೀನಿ. ಇದು ಅಂದರೆ ಕ್ರಾಸ್ ಬೆಲ್ಟ್ ಯಾವ ಥರ ಅಂದರೆ ಇದಕ್ಕೆ ಪ್ರಿನ್ಸೆಸ್ ಕಟ್ಟಲ್ಲಿ ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡೋದನ್ನ ಮಾತು. ಇದು ಕಟ್ಟಿಂಗ್ ನಾನು ನಿಮ್ಗೆ ತೋರಿಸಿಲ್ಲ, ಬಟ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಸ್ಟಿಚಿಂಗ್ ತೋರಿಸಿ ಅಂತ ಕಾಮೆಂಟ್ ತುಂಬ ಬರ್ತಾಯಿತ್ತು. ಸೊ ಅದಕ್ಕೆ ಸ್ಟಿಚಿಂಗು ಪ್ರಿನ್ಸೆಸ್ ಕಟ್ಟಲ್ಲಿ ಕ್ರಾಸ್ ಬೆಲ್ಟ್ ಯಾವ ಥರ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ವಿಡಿಯೋ ಎಂಡ್ವರ್ಕ್ ನೋಡಿರಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಇದರ ಮೆಜರ್ಮೆಂಟ್ಸ್ ಒಂದು ಸರ್ತಿ ಹೇಳ್ತೀನಿ ನೋಡಿ. ನಾನು ಲೆಂತ್ ಚೆಸ್ಟ್ ಅದು ಬಾಡಿ ಮೆಜರ್ಮೆಂಟ್ಸ್ ಟೋಟಲಿ ಹೇಳ್ತಾಯಿದ್ದೀನಿ ನಾನು. ಟೋಟಲ್ ಲೆಂತು 15 ಇಂಚಸ್, ಚೆಸ್ಟ್ 38, ವೆಸ್ಟು 30, ಶೋಲ್ಡರ್ 15, ಹಾರ್ಮೋಲ್ 17, ಬ್ಯಾಕ್ ನೆಕ್ 2 ಇಂಚಸ್, ಫ್ರಂಟ್ ನೆಕ್ 7 ಇಂಚಸ್, ಸ್ಲೀವ್ ವಿಡ್ತ್ ಬಂದ್ಬಿಟ್ಟು 10.5. ಇದು ಇದ್ರ ಮೆಜರ್ಮೆಂಟ್ಸು. ಸೊ ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ನಾನು ಫಸ್ಟು ಇದಕ್ಕೆ ಟೋಟಲ್ ಪೈಪಿಂಗ್ನು ತೋರಿಸ್ತಾ ಇದ್ದೀನಿ ನಾನು ಇದರಲ್ಲಿ. ಈಗ ಫಸ್ಟ್ ಬಂದ್ಬಿಟ್ಟು ನಾವು ಬ್ಯಾಕ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನೀಟಾಗಿ ಕಾರ್ನರ್ ಸ್ಟಿಚ್ ಹಾಕ್ಬೇಕು ಇದಕ್ಕೆ ಟೋಟಲ್ ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ. ಇವಾಗ ಯಾರಾದರೂ ಕೂಡ ಹೊಸ್ದಾಗಿ ಕಲಿಯೋರೆಲ್ಲರೂ ನೀಟಾಗಿ ನೋಡಿ, ನಿಧಾನವಾಗಿ ಈ ಥರ ಸ್ಟಿಚಿಂಗ್ ಮಾಡಿದ್ರೆ ನಿಮಗೆ ಸ್ಟಿಚಿಂಗ್ ಮಾಡೋದನ್ನು ಆರಾಮಾಗಿ ಕಲ್ಕೋಬೋದು ನೀವು. ಇವಾಗ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿರಿ. ಟೋಟಲ್ ಕಾರ್ನರ್ ಸ್ಟಿಚ್ಚೇ ಬರಬೇಕು, ಎಡ್ಜಿಗೆ ಬರಬೇಕು ಸ್ಟಿಚಿಂಗು, ಮಿಡಿಲಲ್ಲಿ ಬರಬಾರ್ದು. ಶೋಲ್ಡ್ರಲ್ಲಿ ಇಲ್ಲ ಅಂದರೆ ಫುಲ್ಲು ಕವರು ಮಾಡಬೇಕು ಕ್ಲಾತು. ಮೇನ್ ಕ್ಲಾತ್ ಎಕ್ಸ್ಟ್ರಾ ಆಗಿರಬೇಕು, ಲೈನಿಂಗ್ ಕ್ಲಾತು ಮಿಡಿಲಲ್ಲಿ ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚಿಂಗ್ ಮಾಡಬೇಕು. ಇದನ್ನು ನೀಟಾಗಿ ಅಂದರೆ ಎಲ್ಲಿ ಫೋಲ್ಡು ಆಗಬಾರ್ದು, ನೀಟಾಗಿ ಮಾಡಿಕೊಂಡ್ರೆ. ಫೋಲ್ಡಿಂಗ್ ಆದರೆ ಮತ್ತೆ ಬ್ಲೌಸಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ. ಸೊ ಫೋಲ್ಡಿಂಗ್ ಆಗಲಾರ್ದಂಗೆ ಮೇನ್ ಪೀಸ್ ನೀಟಾಗಿ ಸೆಟ್ ಮಾಡಿಕೊಂಡು ಮಾಡಿ, ಆಮೇಲೆ ಎಕ್ಸ್ಟ್ರಾ ಪೀಸ್ ಏನಿರುತ್ತೋ ಅದನ್ನು ನಾವು ಕಟ್ ಮಾಡಿ ತೆಗಿಬೇಕು. ಲೈನಿಂಗ್ ಕಟ್ ಆಗಬಾರ್ದು, ಮೇನ್ ಪೀಸ್ ಮಾತ್ರ ಎಡ್ಜಿಗೆ ನಾವು ಸ್ಟಿಚ್ ಹಾಕಿದ ಪಕ್ಕದಲ್ಲಿ ಅಂತ ನಿಧಾನವಾಗಿ ಕಟಿಂಗ್ ಮಾಡ್ಕೋಬೇಕು. ಈ ಥರ ಕಟಿಂಗ್ ಆದಮೇಲೆ ಇವಾಗ ನಾವು ಇದಕ್ಕೆ ಬ್ಯಾಕ್ ಸೈಡ್ ಡಾಟ್ಸ್ ಏನಿದಾವಲ್ಲ, ಈ ಡಾಟ್ಸನ್ನ ಸ್ಟಿಚಿಂಗ್ ಮಾಡೋಣ. ಇವಾಗ ಯಾಕಂದರೆ ಒಂದು ಸೈಡ್ ಮಾರ್ಕಿಂಗ್ ಇದೆ, ಒಂದು ಸೈಡ್ ಇಲ್ಲಲ್ಲ, ನಾನು ಅದಕ್ಕೆ ಮಾರ್ಕ್ ಚಾಕ್ ಹಾಕಿ ಅದನ್ನು ಡಬಲ್ ಫೋಲ್ಡ್ ಮಾಡಿ ಮಾರ್ಕ್ ಈ ಕಡೆ ಬರಂಗೆ ನೋಡಿಕೊಂಡು ಇದು ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು ಪೈಪಿಂಗ್ ಹಾಕ್ತಾಯಿದ್ದೀನಿ ಗೋಲ್ಡನ್ ಕಲರ್ದು. ಸೊ ಗೋಲ್ಡನ್ ಕಲರ್ ಪೈಪಿಂಗ್ ಫಸ್ಟ್ ಯಾವ ಥರ ತೆಗೆಯೋಣ ಅಂತ ನೋಡೋಣ. ನಾನು ಫಸ್ಟು ಪೈಪಿಂಗ್ ಥ್ರೆಡ್ ತೊಗೊಂಡು ಕ್ಲಾತ್ ಕ್ರಾಸಲ್ಲಿ ಕಟ್ ಮಾಡ್ಕೊಂಡಿದ್ದಿತ್ತು. ಸೊ ಅದರಲ್ಲೇ ಇವಾಗ ಈ ಥರ ಇಟ್ಕೊಂಡು ಮಧ್ಯದಲ್ಲಿ ನಾನು ಡಬಲ್ ಫುಟ್ಟಲ್ಲೇ ಮಾಡ್ತೀನಿ ಇದನ್ನು. ನೀವು ಬೇಕಾದರೆ ಸಿಂಗಲ್ ಫುಟ್ಟು, ಲೆಫ್ಟ್ ರೈಟು ನಿಮಗೆ ಯಾವುದು ಅನುಕೂಲ ಇದೆಯೋ ಅದರ ಮೇಲೆ ನೀವು ಸ್ಟಿಚಿಂಗ್ ಮಾಡ್ಬೋದು. ಸೊ ನಾವು ಡಬಲ್ ಫುಟ್ಟೆ ಸೆಟ್ಟಿಂಗ್, ಈ ಸೆಟ್ಟಿಂಗ್ ಯಾವ ಥರ ಮಾಡಬೇಕು ಅನ್ನೋದು ನಾನು ಒಂದು ಶಾರ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅದನ್ನು ನೋಡ್ಕೊಬೋದು. ನನ್ನ ಚಾನಲಲ್ಲೇ ಆ ವಿಡಿಯೋ ಇದೆ. ಈ ಥರ ಥ್ರೆಡ್ ಮಧ್ಯದಲ್ಲಿ ಇಟ್ಬಿಟ್ಟು ಸ್ಟಿಚಿಂಗ್ ಅನ್ನೋದು ಕರೆಕ್ಟ್ ಮಿಡಿಲ್ಗೆ ಥ್ರೆಡ್ ತೊಗೊಂಡು ನೀಟಾಗಿ ಸ್ಟಿಚಿಂಗ್ ಹಾಕ್ಕೊತ ಬರಬೇಕು. ಎಡ್ಜ್ವರೆಗೂ ನಾನೊಂದು 1.5 ಮೀಟ್ರ್ ಥರ ತೊಗೊಂಡಿದ್ದೀನಿ. ಎಲ್ಲ ಫುಲ್ಲು ಸ್ಲೀವ್ಸ್ಗೆ ಮತ್ತು ನೆಕ್ಗೆ ಬ್ಯಾಕ್ ಸೈಡ್ ಪಾರ್ಟಿಗೆ ಎಲ್ಲದಕ್ಕೂ ಬೇಕಲ್ಲ ಪೈಪಿಂಗು. ಸೊ ಅದರಲ್ಲಿಂದ ಈ ಥರ ಎಲ್ಲ ಆದಮೇಲೆ ಎಕ್ಸ್ಟ್ರಾ ಇರುತ್ತಲ್ಲ, ನಾನು ಯಾವ ಥರ ಬೆರಳಲ್ಲಿ ಹಿಡ್ಕೊಂಡಿದ್ದೀನಿ ನೋಡಿರಿ, ಅದೇ ಥರ ಹಿಡ್ಕೊಂಡೆ. ಇವಾಗ ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ. ಸೇಮ್ ಬೆರಳಲ್ಲಿ 2 ಬೆರಳು ಫಸ್ಟ್ ತೊಗೊಂಡು ನಾನು ಯಾವ ಥರ ಹಿಡ್ಕೊಂಡಿದ್ದು ನೋಡಿರಿ, ಅದೇ ಥರ ಇಟ್ಕೊಂಡು ಮೇನ್ ಪೀಸನ್ನ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಪೈಪಿಂಗ್ ಪೀಸ್ನ ಮಾತ್ರನೇ, ಪೈಪಿಂಗ್ ಥ್ರೆಡ್ನಲ್ಲ, ಒಂದು 1/2 ಇಂಚ್ ಮಾರ್ಜಿನ್ ಬಿಟ್ಕೊಂಡು. ಇವಾಗ ಡಾಟ್ಸ್ ಹಾಕೋಣ. ಡಾಟ್ಸ್ ನಾನು ಒಂದು 1/2 ಇಂಚು ಮಾರ್ಜಿನ್ ತೊಗೊಂಡ್ಬಿಟ್ಟು ಡಾಟ್ಸ್ ಹಾಕ್ತಾಯಿದ್ದೀನಿ. ಸೇಮ್ ಡಾಟ್ಸ್ ಬರಬೇಕು. ಒಂದು ಡಾಟು ಒಂದು ಥರ, ಇನ್ನೊಂದು ಡಾಟ್ ಇನ್ನೊಂದು ಥರ ಬರಬಾರ್ದು, ಒಂದೇ ಸಮ ಇರಬೇಕು ಡಾಟ್ಸ್ ಎಂಬುದು. ಸ್ವಲ್ಪ ನೋಕ್ಲಿಂತ ನಾವು ಉಗುರು ಇರುತ್ತಲ್ಲ ಅದರಲ್ಲಿಂದ ಸ್ವಲ್ಪ ಗೀರ್ಬಿಟ್ರೆ ನೀಟಾಗಿ ಐರನ್ ಆದಂಗೆ ಆಗುತ್ತೆ. ಇವಾಗ ಬ್ಯಾಕ್ ಸೈಡ್ಗೆ ಪೈಪಿಂಗು ಯಾವ ಥರ ಹಾಕೋಣ ನೋಡೋಣ. ಪೈಪಿಂಗು ನಾವು ಒಂದು 1/2 ಇಂಚ್ ಮಾರ್ಜಿನ್ ತೊಗೊಂಡ್ಬಿಟ್ಟು ಸ್ಟಿಚಿಂಗ್ ಮಾಡ್ತಾ ಬರಬೇಕು. ಪೈಪಿಂಗ್ ಮೊದಲೇ ತೆಗೆದ್ವಲ್ಲ, ಅದು ತೊಗೊಂಡು ಆ ಪೀಸ್ ಇದ್ರ ಮೇಲೆ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ಆಮೇಲೆ ಎಕ್ಸ್ಟ್ರಾ ಸ್ವಲ್ಪ ಏನೇನು ಮಿಕ್ಕಿದಿರೋದು ನೀಟಾಗಿ ಫಿನಿಶಿಂಗ್ ಬರಬೇಕಲ್ಲ, ಕಟಿಂಗ್ ಮಾಡ್ಕೋಬೇಕು. ನನಗೆ ಸ್ವಲ್ಪ ಪೀಸ್ ಕಡಿಮೆ ಇತ್ತು. ಸೊ ಅದನ್ನು ಚಿಕ್ಕ ಪೀಸಲ್ಲೇ ಒಂದೊಂದು ಇಂಚಿಗೆ ಪೀಸಸ್ ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೊಂಡು ಅದನ್ನು ಬ್ಯಾಕ್ ಪಾರ್ಟ್ ಪೈಪಿಂಗ್ ಕೊಟ್ಟಿನಲ್ಲ ಅಲ್ಲಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನಾನು. ಆ ಪೋರ್ಷನ್ಗೆ ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ. ಈ ಥರ 3 ಜಾಯಿಂಟ್ ಮಾಡಿಬಿಟ್ಟು ಅದರ ಮೇಲೆ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊತ ಬರಬೇಕು. ಎಲ್ಲಾದರೂ ಸ್ಟಿಚಿಂಗ್ ಮಾಡಿದ್ವಲ್ಲ ನಾವು ಪೈಪಿಂಗು, ಅದರ ಮೇಲೇ ಸೇಮ್ ಸ್ಟಿಚಿಂಗು, ಅಂದರೆ ಪೈಪಿಂಗ್ ಪಕ್ಕದಲ್ಲೇ ಬರಬೇಕು, ಕ್ಲಾತ್ ಪಕ್ಕದಲ್ಲಿ ಅಂತಲೇ ಬರಬೇಕು. ಈ ಥರ ಬಂದಮೇಲೆ ಎಕ್ಸ್ಟ್ರಾ ಕಟ್ ಮಾಡಿ ನೋಡಿ. ಈ ಥರ ಆದಮೇಲೆ ಒಂದು 1/2 ಇಂಚ್ ಮಾರ್ಜಿನ್ ತೊಗೊಂಡು ಮತ್ತೆ ಸ್ಟಿಚಿಂಗ್ ಹಾಕ್ಬೇಕು, ಕೇವಲ 1/2 ಇಂಚ್ ಮಾತ್ರ.
ಸ್ಟಿಚಿಂಗ್ ಅನ್ನೋದು ಸಮ ಬರಬೇಕು, ಹೆಚ್ಚು ಕಡಿಮೆ ಬರಬಾರ್ದು. ಕ್ರಾಸನ್ನು ಹಾಕ್ಬಾರ್ದು. ನೀಟಾಗಿ ಸ್ಟಿಚಿಂಗ್ ಹಾಕೋದನ್ನು ಫಸ್ಟು ನೀವು ಕಲಿಬೇಕಾಗುತ್ತೆ. ಇವಾಗ ಎಕ್ಸ್ಟ್ರಾ ಉಳಿದಿದ್ದ ಮಾರ್ಜಿನ್ನ ಕಟ್ ಮಾಡ್ಕೋಬೇಕು. ಇದು ಕಟ್ಟಿಂಗ್ ಆದಮೇಲೆ ನಾವು ಇದಕ್ಕೆ ಹೆಮ್ಮಿಂಗ್ ಆದರೆ ಮಾಡ್ಬೋದು ಅಥವಾ ಸ್ಟಿಚಿಂಗ್ ಆದ್ರೂ ಹಾಕ್ಬೋದು. ನಾನು ಇದಕ್ಕೆ ಸ್ಟಿಚಿಂಗ್ ಹಾಕ್ತಾಯಿದ್ದೀನಿ. ಯಾಕಂದರೆ ಬ್ಯಾಕ್ ಸೈಡು ಪೈಪಿಂಗ್ ಇರುತ್ತಲ್ಲ, ಸೊ 1/2 ಇಂಚು ಸ್ಟಿಚಿಂಗು ಏನು ಇದಾಗಲ್ಲ, ಫಿನಿಶಿಂಗು ನೀಟಾಗಿರುತ್ತೆ. ಸೊ ಪ್ರಾಬ್ಲಮ್ ಇಲ್ಲ, ನಾನು ಅದಕ್ಕೆ ಸ್ಟಿಚಿಂಗ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹೆಮ್ಮಿಂಗ್ ಕೂಡ ಮಾಡ್ಬೋದು. ಇದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇವಾಗ ಇದರಲ್ಲಿ ಸ್ವಲ್ಪ ಡಿಸೈನ್ ಇದೆ, ಅದು ಯಾವ ಥರ ನೋಡೋಣ. ಡ್ರಾಪ್ ಶೇಪ್ ಅಂತ ಹೇಳಿದ್ನಲ್ಲ, ಆ ಡ್ರಾಪ್ ಶೇಪ್ ಯಾವ ಥರ ಮಾಡ್ಕೋಬೇಕಂದ್ರೆ, ನಾನು ಮೇಲೆ ಒಂದು 1/2 ಇಂಚ್ ಬಿಟ್ಟಿದ್ದೀನಿ, 3/4 ಇಂಚ್ ಬಿಟ್ಕೊಂಡಿದ್ದೀನಿ. ಇಲ್ಲಿ ಮೇಲೆ ಫುಲ್ ನೆಕ್ ಕಟ್ ಆಗಲ್ಲ, ಮಧ್ಯದಲ್ಲಿ ಮಾತ್ರ ಡ್ರಾಪ್ ಶೇಪ್ ಆಗುತ್ತೆ. ಸೊ ಆ ಡ್ರಾಪ್ ಶೇಪ್ಗೆ ನಾನು ಕ್ಯಾನ್ವಿಸ್ ತೊಗೊಂಡ್ಬಿಟ್ಟು, ಕ್ಯಾನ್ವಿಸಲ್ಲಿ ಸೇಮ್ ಕ್ಲಾತಲ್ಲಿ ಯಾವ ಥರ ಮಾರ್ಕಿಂಗ್ ಹಾಕಿದ್ದೀನೋ ಅದೇ ಥರ ಮಾರ್ಕಿಂಗ್ ಇದರಲ್ಲಿ ಕೂಡ ಹಾಕಬೇಕು. ಮಾರ್ಕಿಂಗ್ ಹಾಕ್ಕೊಂಡು ನೋಡಿ, ಡ್ರಾಪ್ ಶೇಪು ಅದೇ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಸೇಮು ನಾವು ಎಷ್ಟು ತೊಗೊಂಡಿದ್ವಿ ಅಷ್ಟು ಮಾರ್ಕಿಂಗ್ ಮಾತ್ರ ಹಾಕೋಬೇಕು. ಆಮೇಲೆ ಕ್ಯಾನ್ವಿಸ್ ರೌಂಡು 1 ಇಂಚ್ ಬಿಟ್ಕೊಂಡು ನೀಟಾಗಿ ಫಿನಿಶಿಂಗ್ ಮಾಡಿ ಕಟ್ಟಿಂಗ್ ಮಾಡ್ಕೋಬೇಕು. ಇದನ್ನು ಮತ್ತೆ ಒಂದು ಎಕ್ಸ್ಟ್ರಾ ಕ್ಲಾತ್ ತೊಗೊಂಡು ಅದ್ರ ಮೇಲೆ ಇಟ್ಟು ಫಸ್ಟು ಒಳಗಲಿಂದ ಸ್ಟಿಚಿಂಗ್ ಹಾಕ್ಕೊಂಡು ಬರಬೇಕು. ಕಾರ್ನರ್ ಸ್ಟಿಚ್ಚೇ ಹಾಕ್ಬೇಕು, ಇದಕ್ಕೆ ಕೂಡ ಮಿಡಲ್ ಸ್ಟಿಚ್ಚೇ ಹಾಕ್ಬಾರ್ದು. ಕ್ಯಾನ್ವಿಸ್ ಐರನ್ನು ಮಾಡ್ಕೋಬೋದು ಅಥವಾ ಸ್ಟಿಚಿಂಗ್ ಕೂಡ ಹಾಕ್ಬೋದು, ನಮ್ಮ ಇಷ್ಟ ಅದು. ಐರನ್ ಫೆಸಿಲಿಟಿ ಇಲ್ಲಾರ್ದವರು ಈ ಥರ ಸ್ಟಿಚ್ ಹಾಕ್ಬೋದು. ಸೈಡಲ್ಲಿ ಕಟ್ ಮಾಡಿಬಿಟ್ಟು 1/2 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಮತ್ತೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ನಾನು. ಇದೇ ಥರ ಸ್ಟಿಚಿಂಗ್ ಹಾಕ್ಬೇಕು. ಟೋಟಲ್ ಫೋಲ್ಡ್ ಆದಮೇಲೆ ಎಲ್ಲನೂ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇದನ್ನು ಇವಾಗ ಬ್ಯಾಕ್ ಪಾರ್ಟ್ ಏನಿದೆಯಲ್ಲ ಅದರ ಮೇಲೆ ಇಟ್ಬಿಟ್ಟು ನಾನು ಸ್ಟಿಚಿಂಗ್ ಮಾಡ್ತೀನಿ. ನೋಡಿರಿ, ಮಿಡಲ್ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಈ ಥರ ಮಾರ್ಕ್ ಹಾಕೋಬೇಕು. ಬ್ಲೌಸ್ಗೂ ನೆಕ್ಕಿಗೆ ಸೆಟ್ ಮಾಡಿ ಅಲ್ಲಿ ಒಂದು ಫ್ರಂಟ್ ಕಟ್ ಮಾಡ್ಕೋಬೇಕು. ಯಾಕಂದರೆ ನಮಗೆ ಗೊತ್ತಾಗುತ್ತೆ ಇದೇ ಮಿಡಲ್ ಪಾರ್ಟ್ ಅನ್ನೋದು. ಕರೆಕ್ಟ್ ಮಿಡಲ್ ಇಟ್ಕೊಂಡು ಇದು ಚೆಕ್ ಮಾಡ್ಕೋಬೇಕು ಒಂದು ಸರ್ತಿ. ಯಾಕಂದರೆ ಒಂದು ಚೂರು ಹೆಚ್ಚು ಕಡಿಮೆ ಅಂದರೆ ನೆಕ್ಕು ಬ್ಯಾಕ್ ನೆಕ್ ಕ್ರಾಸ್ ಆಗಿ ಕೊಡುತ್ತೆ. ಸೊ ಅದರಿಂದ ನೀಟಾಗಿ ನಿಧಾನವಾಗಿ ಒಂದು 2 ನಿಮಿಷ ಲೇಟ್ ಆದರೆ ಪರವಾಗಿಲ್ಲ, ನೀವು ಯಾವ ಶೇಪ್ ಆದರೂ ಮಾಡ್ಕೋಬೋದು ಈ ಥರ ಡಿಸೈನ್ಸ್ಗೆ. ನೀವು ನಾನು ಕಸ್ಟಮರ್ ಹೇಳಿದ್ದು ನನಗೆ ಡ್ರಾಪ್ ಶೇಪ್ ಮಾತ್ರನೇ. ಸೊ ಆ ಶೇಪ್ಗೆ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿರಿ, ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಮಿಡಲ್ಗೆ ಮಾರ್ಕಿಂಗ್ ಹಾಕಿದ್ನಲ್ಲ ನೋಡಿರಿ, ಸ್ಟ್ರೇಟ್ ಬರಬೇಕು, ಮಿಡಲ್ ಕರೆಕ್ಟಾಗಿ ಬಂದಿರಬೇಕು ಎಲ್ಲ ನೋಡಿಕೊಂಡು. ಈಗ ಮಧ್ಯದಲ್ಲಿ ನಿಮ್ಗೆ ಲರ್ನರ್ಸ್ ಆದರೆ, ನಿಮಗೆ ಹೊಸಬ್ರಾದರೆ ನಿಮ್ಗೆ ಬಂದಿಲ್ಲ ಅಂದರೆ ಈ ಥರ ಪಿನ್ ಅಪ್ ಮಾಡಿಕೊಂಡು ಮಿಡಲ್ ಕರೆಕ್ಟ್ ಚೆಕ್ ಮಾಡಿಕೊಂಡು ಮತ್ತು ಕ್ಯಾನ್ವಿಸ್ ಏನಿದೆಯಲ್ಲ ಕ್ಯಾನ್ವಿಸ್ ಪಕ್ಕದಲ್ಲಂತಲೇ ಕಾರ್ನರ್ ಸ್ಟಿಚ್ಚೇ ಬರಬೇಕು. ಕ್ಯಾನ್ವಿಸ್ ಮೇಲೆ ಸ್ಟಿಚ್ಚು ಬರಬಾರ್ದು. ಈ ಥರ ನೀಟಾಗಿ ಶೇಪ್ ತಿರುಗಿಕೊಂಡು, ಯಾಕಂದರೆ ಯಾರು ಇಷ್ಟ ಇದು ಸ್ವಲ್ಪ ಶೇಪ್ ಹೇಳಿದ್ದಾರೆ. ಕೆಲವೊಂದು ಜನ ದೊಡ್ಡದು ಬೇಕಾದ್ರೆ ನಾವು ಇದರಲ್ಲಿ ದೊಡ್ಡದು ಕೂಡ ಮಾಡ್ಕೋಬೋದು. ಯಾವ ಥರ ಶೇಪ್ ಬೇಕಾದ್ರೆ ಈ ಥರ ಡಿಸೈನ್ಸು ನಾವು ಮಾಡ್ಕೋಬೋದು. ಇದಾದಮೇಲೆ ಈಗ ನಮಗೆ ಮಧ್ಯದಲ್ಲಿ ಎಲ್ಲೇನು ಸ್ಟಿಚ್ ಬಂದಿಲ್ಲ ಅಂದರೆ ಒಂಚೂರು ನನಗೆ ಸ್ಟಿಚ್ ಬಂದಿಲ್ಲ, ಸೊ ಮತ್ತೆ ಹಾಕ್ತಾಯಿದ್ದೀನಿ ನಾನು. ಇವಾಗ ಇದನ್ನು ಕಟ್ಟಿಂಗ್ ಆದಮೇಲೆ ಮಿಡಲಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು ಪೀಸ್ನ. ಎಕ್ಸ್ಟ್ರಾ ಅಂದರೆ ಒಂದು 1/4 ಇಂಚು ಅಥವಾ ಸ್ವಲ್ಪ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಂಡು, 1/2 ಇಂಚ್ ಅಂತೂ ಬಿಡಬಾರ್ರಿ, ಸ್ವಲ್ಪ 1/4 ಇಂಚ್ ಆ ಥರ, 1/4 ಇಂಚ್ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ರೌಂಡ್ ಶೇಪು ಈ ಥರ ಇದೆ. ಅದೇ ಕ್ಯಾನ್ವಿಸ್ ಮಾತ್ರ ಕಟ್ಟಿಂಗ್ ಮಾಡಬಾರ್ದು. ಕ್ಯಾನ್ವಿಸಿಗೆ ಬಿಟ್ಟು ಮತ್ತೆ ಸ್ವಲ್ಪ 1/4 ಇಂಚು ಮಾರ್ಜಿನ್ ಬಿಟ್ಟೆ ಇದನ್ನು ಕಟ್ಟಿಂಗ್ ಮಾಡಬೇಕಾಗುತ್ತೆ. ಈ ಕಟ್ಟಿಂಗ್ ಆದಮೇಲೆ ರೌಂಡ್ ಟೋಟಲ್ಲು ಕಟ್ ಅಂದರೆ ಚಿಕ್ಕ ಕಟ್ಸ್ ಇಡಬೇಕು. ಯಾಕಂದರೆ ಶೇಪ್ ತಿರುಗಬೇಕಲ್ಲ, ಸೊ ಕಟ್ ಮಾಡಬೇಕು. ಸ್ವಲ್ಪ ಕ್ಯಾನ್ವಿಸ್ ಕಟ್ ಆಗಲಾರ್ದು ನೋಡಿಕೊಂಡು ನಿಧಾನವಾಗಿ ಕಟ್ ಮಾಡಬೇಕು. ಈ ಥರ ಆದಮೇಲೆ ಇದನ್ನು ತಿರುವಿ ಹಾಕಿದರೆ ನೀಟಾಗಿ ಶೇಪು ಬರುತ್ತೆ. ನೋಡಿರಿ, ಡ್ರಾಪ್ ಶೇಪ್ ಬಂದುಬಿಟ್ಟಿತ್ತು. ನಾನು ಇದಕ್ಕೆ ಪೈಪಿಂಗ್ ಮಾಡ್ತಾಯಿಲ್ಲ, ಯಾಕಂದರೆ ನನಗೆ ಅವರು ಫೋಟೋ ಕಳಿಸಿದ್ದಾರೆ ಒಂದು, ಆ ಫೋಟೋದಲ್ಲಿ ಅದಕ್ಕೆ ಪೈಪಿಂಗ್ ಇಲ್ಲ, ಸೊ ನಾನು ಮಾಡ್ತಾಯಿಲ್ಲ. ಇದಾದಮೇಲೆ ಮೇಲೆ ಸ್ಟಿಚ್ ಏನು ಹಾಕಂಗಿಲ್ಲ, ಐರನ್ ಮಾಡಿದ್ರೆ ಸರಿ ಹೋಗುತ್ತೆ ಅದು. ಮೇಲೆ ಸ್ಟಿಚ್ ಹಾಕಿದರೆ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಅನಿಸಲ್ಲ. ಸೊ ಅದರ ಥರ ನಾನು ಅದನ್ನು ಸೆಟ್ ಮಾಡಿದ್ದೀನಿ. ನೋಡಿಕೊಂಡು ನೀಟಾಗಿ ಎಲ್ಲ ಟ್ರಿಮ್ಮರ್ ತೊಗೊಂಡು ನೀಟಾಗಿ ಎಲ್ಲಿ ಫಿನಿಶಿಂಗ್ ಬಂದಿಲ್ಲ ಅಲ್ಲಿ ನೀಟಾಗಿ ಸೆಟ್ ಮಾಡಿಕೊಂಡು ಈ ಥರ ತಿರುವಾಗಬೇಕಾಗುತ್ತೆ. ಇವಾಗ ಇದಾದಮೇಲೆ ನಾವು ಸ್ಲೀವ್ಸ್ಗೆ ಪೈಪಿಂಗ್ ಕೊಡೋಣ. ಸ್ಲೀವ್ಸು ಕೂಡ ಅಷ್ಟೇ ಒಂದು 1/2 ಇಂಚ್ ಮಾರ್ಜಿನ್ ತೊಗೊಂಡು ಪೈಪಿಂಗ್ ಕೊಡಬೇಕು. ಸ್ಲೀವ್ಸಲ್ಲಿ ಏನಂದರೆ ಎಕ್ಸ್ಟ್ರಾ ಕಟ್ಟಿಂಗ್ ಏನಿರುತ್ತಲ್ಲ ಅದು ಆಪೋಸಿಟಲ್ಲೇ ಇಟ್ಕೋಬೇಕು. ನೋಡಿರಿ, ಆಪೋಸಿಟ್ಗೆ ಇಂಟು ಮಾರ್ಕ್ ಹಾಕ್ತೀವಲ್ಲ ನಾವು, ಆ ಥರ ಇಂಟು ಮಾರ್ಕ್ ಇಟ್ಕೊಂಡು ಆಪೋಸಿಟಲ್ಲೇ ಬರಬೇಕು.
ಯಾಕಂದರೆ ಕೆಲವೊಂದು ಹೊಸೊಬ್ಬರು ಕಲಿಯೋರಿಗೆ ಗೊತ್ತಾಗಲ್ಲ. ಫ್ರಂಟ್ ಪಾರ್ಟ್ ಬ್ಯಾಕ್ ಆಗಿದ್ದು, ಬ್ಯಾಕ್ ಪಾರ್ಟ್ ಫ್ರಂಟ್ ಹಾಕೋದು ಈ ಥರ ಮಾಡ್ತಾರೆ. ಸೊ ಇದಕ್ಕೆ ನಾವು ಕಲಿಯೋದು ಟೈಲರಿಂಗ್ನಲ್ಲಿ ಏನಂದರೆ ಮೇನು ನಾವು ಫ್ರಂಟ್ ಪಾರ್ಟು ಅಥವಾ ಬ್ಯಾಕ್ ಪಾರ್ಟ್ ಎರಡು ಸಮ ಬರಂಗೆ ನೋಡ್ಕೋಬೇಕು. ಇವಾಗ ಒಂದು ಮತ್ತೆ ಅದೇ 1/2 ಇಂಚ್ ಮಾರ್ಜಿನ್ ತೊಗೊಂಡು ಮತ್ತೆ ಸ್ಟಿಚಿಂಗ್ ಪೈಪಿಂಗ್ ಮಾಡಿದ್ವಲ್ಲ ಅದು ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಬೇಕು. ಇದ್ರ ಪಕ್ಕದಲ್ಲಿಂದ ಅದು ಕಟಿಂಗ್ ಮಾಡೋಂಗಿಲ್ಲ. ಸೇಮ್ ಅದ್ರ ಪಕ್ಕದಲ್ಲಿಂದ ಮತ್ತೆ ನಾವು ಇಂಟು ಮಾರ್ಕ್ ಹಾಕಿದ್ವಲ್ಲ, ಇಂಟು ಮಾರ್ಕು ಆಪೋಸಿಟಲ್ಲಿ ಇಟ್ಕೊಂಡು ನೋಡಿಕೊಂಡು ಸೀದಾ ಮತ್ತೆ ಸ್ಟಿಚಿಂಗ್ ಮಾಡ್ತಾ ಹೋಗ್ಬೇಕು. ಇದಾದಮೇಲೆ ಇವಾಗ ನಾವು ಸ್ಲೀವ್ಸ್ ಏನಿದೆಯಲ್ಲ ಈ ಥರ ಇಟ್ಕೊಂಡು ಅದ್ರ ಮೇಲೆ ಎಲ್ಲಿ ಸ್ಟಿಚ್ ಹಾಕಿದ್ವೋ ಅಲ್ಲೇ ಸ್ಟಿಚ್ ಮೇಲೆ ಸ್ಟಿಚ್ ತಪ್ಪಿಸ್ಬಾರ್ದು. ಎಲ್ಲಿ ಸ್ಟಿಚ್ ಹಾಕಿರ್ತೀವಲ್ಲ ಅದೇ ಸ್ಟಿಚ್ ಮೇಲೆ ನಮ್ಗೆ ಅಂದಾಜು ಮೇಲೆ ಗೊತ್ತಾಗುತ್ತೆ. ಕೈಲಿಂದ ಟಚ್ ಮಾಡಿದ್ರೆ ಥ್ರೆಡ್ ಇದೆಯಾ ಇಲ್ಲ ಅನ್ನೋದು, ಥ್ರೆಡ್ ಪೈಪಿಂಗ್ ದಪ್ಪ ಇರುತ್ತಲ್ಲ ಅದು ಗೊತ್ತಾಗುತ್ತೆ. ಸೊ ಅದರಿಂದ ಅದೇ ಸಮ ಹಿಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊತ ಬರಬೇಕು ನೀಟಾಗಿ ನಿಧಾನವಾಗಿ. ಇದು ಟೋಟಲ್ ಸ್ಟಿಚಿಂಗ್ ಆದಮೇಲೆ ಇವಾಗ ಇದನ್ನು ರಿವರ್ಸ್ ಮಾಡಿ ಈ ಥರ ಪೈಪಿಂಗ್ ಬರುತ್ತಲ್ಲ ಅದನ್ನು ನೀಟಾಗಿ ಸೆಟ್ ಮಾಡಿಕೊಂಡು, ಇವಾಗ ಪೀಸು ಕಡಿಮೆ ಇದೆ ಸೈಡಲ್ಲಿ ನನಗೆ. ಸೊ ನಾನು ಬೇರೆ ಪ್ಲೇಸ್ ಅಟ್ಯಾಚ್ ಮಾಡ್ತೀನಿ. ಅಲ್ಲಿ ಫಸ್ಟು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಇದನ್ನು. ಯಾಕಂದರೆ ಮೇನ್ ಪೀಸ್ ಎಕ್ಸ್ಟ್ರಾ ಇದಿರುತ್ತಲ್ಲ, ಲೈನಿಂಗ್ ಪೀಸ್ ಕಾಣಿಸಲ್ಲ. ಸೊ ಹಿಂಗೆ ತಿರ್ಗಾಕ್ಬಿಟ್ಟು ನೀಟಾಗಿ ಮಾಡ್ಕೊಳ್ಳೋಣ. ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ಎಲ್ಲೆಲ್ಲಿ ಪೀಸ್ ಕಡಿಮೆ ಇದೆಯೋ ಅಲ್ಲಿ ಮತ್ತೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಇದರಲ್ಲಿ ಎಕ್ಸ್ಟ್ರಾ ಏನು ಬಂದಿದೋ ಅದನ್ನು ಕಟಿಂಗ್ ಮಾಡಿ ತೆಗಿಬೇಕಾಗುತ್ತೆ ಅದನ್ನು. ಇದಾದಮೇಲೆ ಸೈಡಲ್ಲಿ ಪೀಸ್ ಕಡಿಮೆ ಇದೆ, ಎರಡು ಸೈಡಲ್ಲಿ ಪೀಸ್ ಕಡಿಮೆ ಇದೆ. ಸೊ ನಾನು ಸ್ವಲ್ಪ ಪೀಸ್ ಕಟ್ ಮಾಡಿಕೊಂಡು ನೀಟಾಗಿ, ಯಾರಾದರೂ ಪೀಸ್ ಕಡಿಮೆ ಇದ್ದರೆ ಈ ಥರ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಒಂದು 1/2 ಇಂಚ್ ಮಾರ್ಜಿನ್, ಇದಕ್ಕೆ 1/4 ಇಂಚ್ ಇಡಬಾರ್ದು, ಒಂದು 1/2 ಇಂಚ್. ಯಾಕಂದರೆ ಹಾಕ್ಕೊಂಡು ಮೇಲೆ ಬ್ಲೌಸು ಆರ್ಮೋಲ್ ಡೌನ್ಗೆ ಹೋಗುತ್ತಲ್ಲ, ಮತ್ತು ಬಿಚ್ಕೊಂಡ್ರೆ ಅಲ್ಲಿ ಬಟ್ಟೆ ಕೆಲವೊಂದು ಜಾರ್ತವೆ, ಜಾರ್ದ ಮೇಲೆ ಅಲ್ಲಿ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಒಂದು 1/2 ಇಂಚ್ ಮಾರ್ಜಿನ್ ಹಾಕ್ಕೊಂಡು ಅಲ್ಲಿ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ. ಇದೇ ಥರ ಇನ್ನೊಂದು ಸೈಡ್ ಕೂಡ ಅಟ್ಯಾಚ್ ಮಾಡೋಣ. ಸೇಮ್ 1/2 ಇಂಚ್ ಮಾರ್ಜಿನ ತೊಗೋಬೇಕು. ಈ ಥರ ಮೇಲೆ ಇಟ್ಕೊಂಡು ಮಾಡ್ಕೊಂಡ್ರೂ ನಡೀತದೆ, ಪ್ರಾಬ್ಲಮ್ ಆಗೋಲ್ಲ. ಪೀಸಿಗೆ ಮೇನ್ ಪೀಸಿಗೆ ಅಟ್ಯಾಚ್ ಮಾಡಬೇಕಂತ ಏನಿಲ್ಲ. ಲೈನಿಂಗ್ ಅಟ್ಯಾಚ್ ಆದಮೇಲೆ ಕೂಡ ಸ್ವಲ್ಪ ಕಡಿಮೆ ಇದ್ದಲ್ಲಿ ಮೇನ್ ಪೀಸ್ ಬ್ಲೌಸಸ್ ಸ್ವಲ್ಪ ಸಣ್ಣ ಬರ್ತಾವಲ್ಲ ಅದರಲ್ಲಿ ಕೂಡ ಈ ಥರ ಮಾಡ್ಕೋಬೋದು. ಈ ಥರ ಆದಮೇಲೆ ನೋಡಿರಿ ಇವಾಗ ಅಟ್ಯಾಚ್ ಆಯ್ತಿದೆ ಸ್ಲೀವ್ಸ್ಗೆ ಫುಲ್ಲು ರೆಡಿ ಆದಮೇಲೆ ಈ ಥರ ನೀಟಾಗಿ ಕಾಣಿಸ್ಕೊಳ್ಳುತ್ತಿದ್ದು, ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಎಲ್ಲೇನೋ ಎಕ್ಸ್ಟ್ರಾ ಕಡಿಮೆ ಬಂದಿದೆ ಕೂಡ ಸ್ವಲ್ಪ ಸೆಟ್ ಮಾಡ್ಕೋಬೇಕು ಇವಾಗಲೇ. ಇದು ಮಿಡಲಲ್ಲಿ ಕಟ್ ಮಾಡ್ಕೊಂಡು ಈಗ ಫ್ರಂಟ್ ಪಾರ್ಟ್ ತೊಗೊಳ್ಳೋಣ. ಫ್ರಂಟ್ ಪಾರ್ಟಿಗೆ ಸೇಮು ಆಪೋಸಿಟಲ್ಲೇ ಬರಬೇಕು. ಫ್ರಂಟ್ ಪಾರ್ಟು, ಕ್ರಾಸ್ ಬೆಲ್ಟು ಯಾವುದೇ ತೊಗೊಂಡ್ರೂ ಎಲ್ಲ ಆಪೋಸಿಟಲ್ಲೇ ತೊಗೋಬೇಕಾಗುತ್ತೆ. ಈ ಥರ ಪಿನ್ನಪ್ ಮಾಡ್ಕೊಳ್ಳಿ ಹೊಸ್ದಾಗಿ ಬರೋರಿಗೆ. ಅಂದರೆ ನಿಮ್ಗೆ ಬರಲಿಲ್ಲ ಅಂದರೆ ಪಿನ್ನಪ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಫ್ರಂಟ್ ಪಾರ್ಟನ್ನ ಅಟ್ಯಾಚ್ ಈ ಥರ ಮಾಡ್ಕೋಬೇಕಾಗುತ್ತೆ. ನಾನು ಎಲ್ಲನೂ ಲೈನಿಂಗ್ ಅಟ್ಯಾಚ್ ತೋರಿಸ್ತಾ ಇದ್ದೀನಿ, ಯಾಕಂದರೆ ಬರಲಾರ್ದವ್ರು ಕೂಡ ನೀಟಾಗಿ ಕಲಿಬೇಕನ್ನೋ ಉದ್ದೇಶ. ಇದು ಒಂದು ಆಪೋಸಿಟಲ್ಲಿ ಇಟ್ಕೊಂಡೇ ಮಾಡಬೇಕು. ಒಂದೊಂದೇ ಮಾಡ್ತಾರೆ, ಆ ಥರ ಮಾಡಬಾರ್ದು. ಯಾವುದು ಒಂದು ಆದಮೇಲೆ ಒಂದು ರೆಡಿ ಆದಮೇಲೆ ಒಂದು ಮಾಡ್ಕೊತಾರೆ. ಫ್ರಂಟ್ ಪಾರ್ಟಲ್ಲಿ ಒಂದು ಲೆಫ್ಟ್ದು ಒಂದು ರೈಟ್ದು ರೆಡಿ ಆದಮೇಲೆ ಮಾಡ್ತಾರೆ, ಆ ಥರ ಮಾಡಬಾರ್ದು. ಇದೇ ಥರ ಮತ್ತು ಸೈಡಲ್ಲಿ ಮಿಕ್ಕಿರೋ ಪೀಸನ್ನ ಕಟಿಂಗ್ ಮಾಡಿಬಿಡ್ಬೇಕು. ನೀಟಾಗಿ ಅಟ್ಯಾಚ್ ಆದಮೇಲೆ ಒಂದು ವೇಳೆ ನಿಮ್ಮಲ್ಲ ಐರನ್ ಇದ್ದರೆ ಐರನ್ ಮಾಡಿದ ಮೇಲೆ ಕಟ್ಟಿಂಗ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಇದಾದಮೇಲೆ ಇನ್ನೊಂದು ಪೀಸನ್ನು ಅದೇ ಥರ ಮಾಡಿಕೊಂಡು ಇವಾಗ ಫ್ರಂಟ್ ರೈಟ್ ಪೀಸ್ಗಳು ಇದಿದ್ದಾವಲ್ಲ ಫ್ರಂಟ್ ಪಾರ್ಟ್ಗಳು, ಎರಡು ಪೀಸ್ನ ಇವಾಗ ನಾವು ಫ್ರಂಟಲ್ಲಿ ಇಟ್ಕೊಂಡು, ಅದಂದರೆ ಫ್ರಂಟು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಫಸ್ಟ್. ಇದಕ್ಕೆ ಕೂಡ ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ಅದಕ್ಕೆ ಅಟ್ಯಾಚ್ ಮಾಡೋದು ತೋರಿಸ್ತೀನಿ ಇವಾಗ. ಇದಾದಮೇಲೆ ಎರಡು ಪೀಸ್ನ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಮಿಕ್ಕಿದ ಏನಿದೆ ಎಲ್ಲ ಕಟ್ ಮಾಡಿಕೊಂಡು ಇವಾಗ ಕಟ್ಟಿಂಗ್ ಆಯಿತು ನೋಡಿರಿ. ಇವಾಗ ಫ್ರಂಟ್ ಪಾರ್ಟ್ಗಳು ಏನಿದಾವಲ್ಲ ಕ್ರಾಸ್ ಬೆಲ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಮತ್ತೆ ಅಟ್ಯಾಚ್ ಮಾಡೋದು ನೋಡೋಣ. ಕ್ರಾಸ್ ಬೆಲ್ಟನ್ನು ಅದೇ ಥರ ಮಾಡ್ಕೋಬೇಕು, ಆಪೋಸಿಟಲ್ಲಿ ಇಟ್ಕೊಂಡೆ ಎಲ್ಲನೂ ಆಪೋಸಿಟಲ್ಲೇ ಮಾಡ್ಕೋಬೇಕು. ಆಮೇಲೆ ಅಟ್ಯಾಚ್ ಆದಮೇಲೆ ಇವಾಗ ಇದಕ್ಕೆ ಮತ್ತೊಂದು ಅಂದರೆ ಒಂದು ಲೈನಿಂಗ್ ಅಟ್ಯಾಚ್ ಆಗುತ್ತೆ, ಎರಡು ಕಾಟನ್ ಪೀಸ್ ಇರ್ತವೆ, ಒಂದು ಮೇನ್ ಪೀಸ್ ಇರುತ್ತೆ, ಮೂರು ಕ್ರಾಸ್ ಬೆಲ್ಟಿಗೆ ಇರುತ್ತವೆ ಪೀಸ್ಗಳು. ಈ ಥರ ಅಟ್ಯಾಚ್ ಮಾಡಿಕೊಂಡು ಒಂದು 1/4 ಇಂಚ್ ಮಾರ್ಜಿನ್ ತೊಗೊಂಡು ಅಟ್ಯಾಚ್ ಮಾಡ್ಕೊಂಡು ಬರಬೇಕು. ಮತ್ತು ಆಮೇಲೆ ಮತ್ತೆ ಟಾಪ್ ಸ್ಟಿಚ್ಚು ಒಂದು ಹಾಕೋಬೇಕು. ಈ ಥರ ಟಾಪ್ ಸ್ಟಿಚ್ ಹಾಕಿದ್ರೆ ನೀಟಾಗಿ ಬರುತ್ತೆ. ಟಾಪ್ ಸ್ಟಿಚ್ಚು ಹಾಕೊತ ಬರಬೇಕು. ಇದಾದಮೇಲೆ ಮಿಷಿನಿಗೆ ಪ್ರೆಸ್ ಮಾಡಿದ್ರೆ ನಡೀತದೆ ಈ ಥರ, ಇಲ್ಲಾಂದರೆ ಐರನ್ ಮಾಡ್ಕೋಬೋದು. ಇವಾಗ ಎಲ್ಲ ರೆಡಿ ಆಯ್ತಲ್ಲ, ಲೈನಿಂಗ್ ಅಟ್ಯಾಚ್ ಎಲ್ಲ ರೆಡಿ ಆದಮೇಲೆ ಇವಾಗ ಯಾವ ಥರ ಅಟ್ಯಾಚ್ ಮಾಡೋದನ್ನು ನೋಡೋಣ. ನಾವು ಇದನ್ನು ಎರಡು ಸಮವಾಗಿ ಹಿಡ್ಕೊಂಡು ಒಂದು 1/2 ಇಂಚ್ ಮಾರ್ಜಿನ್ ತೊಗೊಂಡು ಒಂದೇ ಸಮ ಸ್ಟಿಚಿಂಗ್ ಹಾಕೊತ ಬರಬೇಕು. ನೋಡಿರಿ ನಾನು ಯಾವುದನ್ನು ಯಾವ್ದು ಹೆಚ್ಚಿಗೆ ಬಂತಂದರೆ ಸ್ವಲ್ಪ ಹೆಚ್ಚಿಗೆ ಬಂದಿರೋದು ಲೂಸ್ ಬಿಟ್ಟು, ಸ್ವಲ್ಪ ಕಡಿಮೆ ಬಂದರೆ ಸ್ವಲ್ಪ ಹೇಳ್ಕೊಂಡ್ರೆ ಕೂಡ ನಡೀತದೆ. ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ, ಒಂದು 1/4 ಇಂಚು ಒಂದು 1/2 ಇಂಚು ಹೆಚ್ಚು ಕಡಿಮೆ ಬರ್ತವೆ ಈ ಪೀಸ್ಗಳು ಎರಡರಲ್ಲಿ ಫ್ರಂಟ್ ಪಾರ್ಟಲ್ಲಿ. ಸೊ ಈ ಥರ ಸ್ಟಿಚಿಂಗ್ ಮಾಡ್ಕೊತ ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕು. ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕೋಬೇಕು. ಮತ್ತು ನಾವು ನೋಡಿರಿ ಈ ಥರ ಶೇಪ್ ಬಂತಿದ್ದಕ್ಕೆ
ಫ್ರಂಟ್ ಪಾರ್ಟು ಅಟ್ಯಾಚ್ ಆದಮೇಲೆ ಈ ಥರ ಶೇಪ್ ಬರುತ್ತೆ. ಇನ್ನೊಂದು ಕೂಡ ಇದೇ ಥರ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೇಮ್ ಅಟ್ಯಾಚೇ ಹಂಗೆ ಮಾಡಬೇಕು. ಒಂದು 1/2 ಇಂಚ್ ಮಾರ್ಜಿನ್ ತೊಗೊಂಡು ಹಾಕ್ಬೇಕು. ಅದು ಓವರ್ಲಾಕ್ ಮಾಡ್ಕೋಬೋದು. ನಿಮ್ಮ ಹತ್ರ ಫೆಸಿಲಿಟಿ ಇದ್ದರೆ ಇಂಟರ್ಲಾಕ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಬ್ಲೌಸ್ ಫಿನಿಶಿಂಗ್ ಅಂಬೋದು. ಈ ಥರ ರೆಡಿ ಆದಮೇಲೆ ಇವಾಗ ಇದಕ್ಕೆ ನೋಡಿರಿ, ಫ್ರಂಟ್ ಪಾರ್ಟ್ 2 ರೆಡಿ ಆದಮೇಲೆ ಇವಾಗ ಇದಕ್ಕೆ ಕ್ರಾಸ್ ಬೆಲ್ಟ್ ಸ್ಟಿಚಿಂಗ್ ಮಾಡೋಣ. ಕ್ರಾಸ್ ಬೆಲ್ಟು ನಾನು ರೆಡಿ ಮಾಡಿಟ್ಕೊಂಡಲ್ಲ ಡೈರೆಕ್ಟೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಇನ್ ಬೆಲ್ಟ್ ಮಾಡ್ತಾಯಿಲ್ಲ. ಯಾಕಂದರೆ ಸ್ವಲ್ಪ ಹಾರ್ಮೋಲ್ ಡೌನ್ ಪಾರ್ಟಲ್ಲಿ ಬ್ಯಾಕ್ ಪಾರ್ಟಿಗೆ ಹಾರ್ಮೋಲ್ ಡೌನ್ ಪಾರ್ಟಿಗೆ ಹೆಚ್ಚು ಕಡಿಮೆ ಬಂದರೆ ಕೂಡ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಅನುಕೂಲ ಆಗಿರುತ್ತೆ. ಸೊ ನಾನು ಇದಕ್ಕೆ ಡೈರೆಕ್ಟೇ ಅಟ್ಯಾಚ್ ಮಾಡ್ತೀನಿ. ಇಲ್ಲ ಕೂಡ 2 ಟೈಪು ಮಾಡ್ಬೋದು. ಡೈರೆಕ್ಟ್ ಅಟ್ಯಾಚ್ ಮಾಡ್ಬೋದು, ಇನ್ ಬೆಲ್ಟನ್ನು ಮಾಡ್ಬೋದು. ನಾನು ಇದರಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಇದರ ಡೈರೆಕ್ಟ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿಕೊಂಡು ನಿಧಾನವಾಗಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇದು ಅಟ್ಯಾಚ್ ಆದಮೇಲೆ ನೋಡಬೇಕು, ಇದರಲ್ಲಿ ನೋಡಿ ಯಾವ ಥರ ಎಲ್ಲಿ ಓವರ್ಲಾಕ್ ಆದಮೇಲೆ ಎಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ಇವಾಗ ಇನ್ನೊಂದು ಪೀಸನ್ನು ಅಟ್ಯಾಚ್ ಮಾಡಿಕೊಂಡು ಇವಾಗ ಇದಕ್ಕೆ ಉಕ್ಸ್ ಪಟ್ಟಿ ಆಯ್ಪಟ್ಟಿ ಸ್ಟಿಚ್ ಮಾಡೋಣ. ಎಲ್ಲ ಓವರ್ಲಾಕ್ ಮಾಡಿದ್ದೀನಿ ಟೋಟಲ್ ನಾನು. ಇವಾಗ ಇದಕ್ಕೆ ಫಸ್ಟು ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡೋಣ. ಉಕ್ಸ್ ಪಟ್ಟಿಗೆ ಫಸ್ಟು 1.25 ಇಂಚು ಅಥವಾ 1.5 ಇಂಚು ಪೀಸ್ ತೊಗೊಂಡು, ನಾನು 1.5 ಇಂಚ್ ತೊಗೊಂಡಿದ್ದೀನಿ ಮಿನಿಮಮ್ ಅಂದಾಜು ಮೇಲೆ ತಗೊಂಡು ಕಟಿಂಗ್ ಮಾಡಿಕೊಂಡು ಅದರ ಮೇಲೆ ಉಕ್ಸ್ ಪಟ್ಟಿ ಫಸ್ಟು ಫ್ರಂಟ್ ಪಾರ್ಟ್ ಮೇಲೆ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡು ಬರಬೇಕು. ಒಂದು 1/2 ಇಂಚ್ ಮಾರ್ಜಿನ್ ತೊಗೊಂಡು ಈ ಥರ ಇಟ್ಕೊಂಡು ಸ್ಟಿಚಿಂಗ್ ಮಾಡಿಕೊಂಡು ಬರಬೇಕು. ಆಮೇಲೆ ಡೌನ್ಗೆ ಬಂದಂಗೆ ಫೋಲ್ಡ್ ಮಾಡಬೇಕು. ಮೇಲೆ ಅದನ್ನು ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾನೇ ಇರಬೇಕು. ಆಮೇಲೆ ಮತ್ತೆ ಟಾಪ್ ಸ್ಟಿಚ್ಚು ಒಂದು ಹಾಕಬೇಕು. ಇದಾದಮೇಲೆ ಇದನ್ನು ಮತ್ತೆ ಫೋಲ್ಡ್ ಮಾಡ್ಕೋಬೇಕು. ನಾವು ಒಳಗಡೆ ಟೋಟಲ್ ಫೋಲ್ಡು ಮಾಡಿಬಿಡ್ಬೇಕು. ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡು ಟೋಟಲ್ ಫೋಲ್ಡ್ ಮಾಡಿಕೊಂಡು ಎಲ್ಲಿಂದ ಫೋಲ್ಡ್ ಆಗಿದೆಯೋ ಅಲ್ಲಿಂದ ಮತ್ತೆ ಸ್ಟಿಚಿಂಗ್ ಮಾಡ್ಕೊಂಡು ತೊಗೊಂಬರ್ಬೇಕು. ಸ್ಟಾರ್ಟಿಂಗ್ಲಿಂದ ಆ ಥರ ತೊಗೊಂಡು ನೀಟಾಗಿ ಉದ್ದಕ್ಕೆ ಸ್ಟ್ರೇಟು ಒಂದು ಸ್ಟಿಚ್ ಹಾಕೊಂಡು ಬರಬೇಕು. ಇದಾದಮೇಲೆ ಇವಾಗ ಮತ್ತೆ ಆಯ್ಪಟ್ಟಿ ಹಚ್ಚೋಣ. ಉಕ್ಸ್ ಪಟ್ಟಿ ಆಯ್ತಲ್ಲ, ಇವಾಗ ಆಯ್ಪಟ್ಟಿ ತೊಗೊಳ್ಳೋಣ. ಕಾಜಾ ಪಟ್ಟಿ ಇದಕ್ಕೆ ಮೇನ್ ಪೀಸು 1-2 ಇಂಚು ಪೀಸ್ ತೊಗೊಂಡಿದ್ದೆ ನಾನು. 2 ಇಂಚು ಪೀಸ್ ತೊಗೊಂಡು ಒಳಗ್ಲಿಂತ ಅಂದರೆ ಅದು ಮೇಲಿಟ್ಟು ಒಳಗಡೆ ಮಾಡಿದ್ವಿ. ಇದು ಹೊರಗಿಟ್ಟು ಉಲ್ಟಾ ಸೈಡ್ ಇಟ್ಟು ಸೀದಾ ಸೈಡ್ಗೆ ಸ್ಟಿಚಿಂಗ್ ಹಾಕ್ಬೇಕು. ನೋಡಿರಿ, ನಾವು ಇಟ್ಕೊಂಡು ಕ್ಲಾತ್ ಏನೋ ಮೇನ್ ಪೀಸ್ ಏನೋ ಅದ್ರ ಮೇಲೆ ಸೀದಾ ಇರಬೇಕು, ಬ್ಲೌಸ್ ಏನೋ ಉಲ್ಟಾ ಇರಬೇಕು. ಈ ಥರ ನೋಡಿಕೊಂಡು ಹಾಕೋಬೇಕು. ಇದು ಒಳಗ್ಲಿಂದ ಹೊರಗೆ ಬರುತ್ತೆ. ಇವಾಗ ಇದಕ್ಕೆ 1 ಇಂಚು ಫ್ರಂಟಲ್ಲಿ ಎಕ್ಸ್ಟ್ರಾ ಬರೋಂಗೆ ನೋಡ್ಕೋಬೇಕು. ಯಾವ ಥರ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ನೋಡಿರಿ ನಾನು ಇವಾಗ ಇದನ್ನು. ಇದೇ ಥರ ಒಳಗ್ಲಿಂದ ನೋಡಿರಿ ನಿಧಾನ ಉಕ್ಸ್ ಪಟ್ಟಿಗೆ ಸ್ವಲ್ಪ ರಫ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಸ್ಟಿಚ್ ತೊಗೊಂಡು ಬರಬೇಕು. ಮತ್ತು ಇದನ್ನು ನಿಡಿಲ್ ಒಳಗಡೆ ಇಟ್ಟು ಕ್ಲಾತ್ ತಿರುಗಿಸಿ ಇನ್ನೊಂದು ಸ್ಟಿಚ್ಚು ಪಕ್ಕದಲ್ಲೇ ಬಂದರೆ ಸ್ವಲ್ಪ ಉಕ್ಸ್ ಆಗಿದ್ಮೇಲೆ ಅಲ್ಲಿ ಸ್ಟ್ರಾಂಗ್ ಆಗಿರುತ್ತೆ, ಉಕ್ಸ್ ಪಟ್ಟಿ ಬಿಚ್ಕೊಳ್ಳಲ್ಲ. ಈ ಥರ ಸ್ಟಿಚಿಂಗು ಇದಕ್ಕೆ ಹಾಕೋಬೇಕು. ಇದಾದಮೇಲೆ ಈ ಫ್ರಂಟ್ ಪಾರ್ಟನ್ನು ಇದಾದ್ಮೇಲೆ ನೋಡಿರಿ ಇವಾಗ 2 ಸಮವಾಗಿದ್ದಾವೆ ಇಲ್ಲ ಅಂತ ನೋಡಿಕೊಂಡು ಎಲ್ಲನೂ ಸ್ವಲ್ಪ ಹೆಚ್ಚು ಕಡಿಮೆ ಬಂತು ಉಕ್ಸ್ ಪಟ್ಟಿ ಆಯ್ಪಟ್ಟೆ ಅಲ್ಲ ಅಂದ್ರೆ ಮಾತ್ರ ಸ್ವಲ್ಪ ನೋಡ್ಕೋಬೇಕು. ಇವಾಗ ಶೋಲ್ಡ್ರ್ ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು. 2 ಪೀಸು ಉಲ್ಟಾ ಇಟ್ಕೊಂಡು ನೋಡಿಕೊಂಡು, ಅಂದರೆ ನಾನು ಈ ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾನೆ ಅದೇ ಥರ ಮಾಡಿ ಈ ಥರ ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೋಬೇಕು 1/2 ಇಂಚ್ ಮಾರ್ಜಿನ್ಲಿಂದ. ಮತ್ತು ಅದರ ಮೇಲೆ ಡಬಲ್ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಇದಾದಮೇಲೆ ಇದನ್ನು ಓವರ್ಲಾಕ್ ಕೂಡ ಮಾಡ್ಕೋಬೋದು. ನಿಮ್ಮಲ್ಲಿ ಈ ಥರ ಅಂದರೆ ಓವರ್ಲಾಕ್ ಮಾಡ್ಬೇಕು. ನಾನು ಪ್ರತಿಯೊಂದಕ್ಕೆ ಎಲ್ಲದಕ್ಕೂ ಓವರ್ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ನೆಕ್ ಪಟ್ಟಿ ಹಚ್ಚೋ ಮುಂದೆ ಒಂದು ಸಾರಿ ಉಕ್ಸ್ ಪಟ್ಟಿ 2 ಸಮವಾಗಿ ಬಂದಿದ್ದಾವ ಇಲ್ಲ ಅಂತ ನೋಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತವೆ. ಕೆಲವೊಂದು ಜನಕ್ಕೆ ಹೊಸೊಬ್ರಿಗೆ ಬರಲಾರ್ದವ್ರಿಗೆ ನೀಟಾಗಿ ಬರಲ್ಲ. ಸೊ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಇದ್ರೂ ಇವಾಗಲೇ ನಾವು ಸರಿ ಮಾಡಿಕೊಂಡೆ ನೆಕ್ ಪಟ್ಟಿ ಹಚ್ಕೋಬೇಕು. ಯಾವತ್ತು ನೆಕ್ ಪಟ್ಟಿ ಹಚ್ಚಿವಂದ್ರೆ ಕೂಡ ಸರಿ ನೋಡ್ಕೋಬೇಕು. ನೋಡಿಕೊಂಡು ಹಚ್ಕೊತ ಬರಬೇಕು. ಇವಾಗ ನೋಡಿರಿ 1/2 ಇಂಚ್ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೋಬೇಕು. ಒಂದು 1/2 ಇಂಚಷ್ಟು ಉಕ್ಸ್ ಪಟ್ಟಿಗಿಂತ ಮುಂದೆ ಇರಬೇಕು. ಆಮೇಲೆ ಸ್ಟಿಚಿಂಗು ಇದೇ ಥರ ಒಂದು 1/4 ಇಂಚು ಮಾರ್ಜಿನ್ ಇಟ್ಕೊಂಡು ಬರಬೇಕು. 1/2 ಇಂಚ್ ಅಂದರೆ ಜಾಸ್ತಿ ಆಗಿಬಿಡುತ್ತೆ ನೆಕ್ಕಿಗೆ. 1/4 ಇಂಚು ಅಷ್ಟು ಹಿಡ್ಕೊಂಡು ಒಂದೇ ಸಮ ರೌಂಡ್ ನೆಕ್ಕು
ಮಾರ್ಜಿನ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ತಾ ಬರಬೇಕು. ಸ್ಟಿಚಿಂಗ್ ಮಾತ್ರ ಈವನ್ ಆಗಿ ಬರಬೇಕು ಇದಕ್ಕೆ, ಇಲ್ಲಾಂದರೆ ನೆಕ್ ರೌಂಡಾಗಿ ಕಾಣಿಸಲ್ಲ. ನಿಧಾನವಾಗಿ ಅಟ್ಯಾಚ್ ಮಾಡ್ಕೋಬೇಕು. ಟೋಟಲ್ ನೆಕ್ ಇದೇ ಥರ ಅಟ್ಯಾಚ್ ಮಾಡ್ಕೋಬೇಕು. ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ, ಇದೇ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಯಾಕಂದರೆ ಫಾಸ್ಟಾಗಿ ಸ್ವಲ್ಪ ಲೈನಿಂಗ್ ಅಟ್ಯಾಚ್ ಮಾಡೋದ್ರಲ್ಲಿ ಮಾತ್ರ ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೆ. ಇವಾಗ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ನಿಧಾನ ಯಾಕಂದ್ರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ, ಅದಕ್ಕೆ ನಾನು ಸ್ವಲ್ಪ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಇವಾಗ. ಯಾಕಂದರೆ ಮೇನ್ ಇಂಪಾರ್ಟೆಂಟ್ ನೆಕ್ ಪಟ್ಟಿ ಎಂಬುದು. ಇದಾದಮೇಲೆ ಇವಾಗ ಇದರಲ್ಲಿ ನಾವು ಮೇನ್ ಲೈನಿಂಗ್ ಕ್ಲಾತ್ ಇರುತ್ತಲ್ಲ ಅದನ್ನು ಕ್ರಾಸಾಗಿ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು. ಸ್ಟ್ರೇಟ್ ಪೀಸು ಕಟ್ಟಿಂಗ್ ಬರಬಾರ್ದು, ನೆಕ್ಗೆ ಅಟ್ಯಾಚ್ ಮಾಡೋ ಪೀಸ್ಗಳನ್ನ ಕ್ರಾಸ್ ಬೆಲ್ಟು ಈ ಥರ ಕ್ರಾಸೇ ಕಟ್ ಮಾಡ್ಕೋಬೇಕು. ಎಲ್ಲ 1 ಇಂಚು 1 ಇಂಚು ಆ ಥರ ಪೀಸ್ಗಳನ್ನ ಕಟ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು. ನೆಕ್ಕು ಚಿಕ್ಕದಾದರೆ ಸ್ವಲ್ಪ ಕಡಿಮೆ ಲೆಂತ್, ನೆಕ್ಕು ದೊಡ್ಡದಾದರೆ ಸ್ವಲ್ಪ ಜಾಸ್ತಿ ಬರ್ತವೆ. ಈಗ ಒಂದು 3 ಪೀಸ್ ನಾನು ಕಟ್ ಮಾಡಿದ್ದೀನಿ. ಆಮೇಲೆ ಇವಾಗ ಜಾಯಿಂಟ್ ಮಾಡೋದು ಯಾವ ಥರ ತೋರಿಸ್ತಾ ಇದ್ದೀನಿ ನೋಡ್ರಿ. 2 ಪೀಸು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿಕೊಂಡು ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಇಂಟು ಆಕಾರ ಇಟ್ಕೊಂಡು ಆ ಥರ ಸ್ಟಿಚ್ ಮಾಡ್ಕೋಬೇಕು. ಇದೇ ಥರ ಇನ್ನೊಂದು ಜಾಯಿಂಟ್ನು ಮಾಡ್ಕೊಳ್ಳೋಣ. 3 ಪೀಸು ಅಟ್ಯಾಚ್ ಮಾಡಿದಾದ್ಮೇಲೆ ನೆಕ್ಕಿಗೆ ಯಾವ ಥರ ಹಚ್ಚೋದ ನೀಟಾಗಿ ನೋಡಿರಿ. ಯಾಕಂದರೆ ನಿಮಗೆ ಏನೇನು ಡೌಟ್ ಇದ್ದರೂ ಮತ್ತೆ ಕಾಮೆಂಟ್ ಮಾಡಿ. ಈ ಥರ ಜಾಯಿಂಟ್ ಆದಮೇಲೆ ಮತ್ತೆ ಅದೇ ಎಲ್ಲಿ ಸ್ಟಿಚಿಂಗ್ ಹಾಕಿದ್ವಲ್ಲ ಅದೇ ಅದ್ರ ಮೇಲೆ ಇಟ್ಕೊಂಡು ಸ್ಟಿಚಿಂಗ್ ಮಾಡಬೇಕು. ಸ್ಟಿಚಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಮತ್ತು ಸ್ಟಿಚಿಂಗ್ ತಪ್ಪಿಸಿ ಮಾತ್ರ ಬರಬಾರ್ದು. ಇದೇ ಥರ ಸ್ಟಿಚಿಂಗ್ ಹಾಕೊತ ಬರಬೇಕು. ಸ್ಟಿಚಿಂಗ್ ಮಾತ್ರ ತುಂಬ ಈವನ್ ಆಗಿ ಬರಬೇಕು, ಹೆಚ್ಚು ಕಡಿಮೆ ಅಂತೂ ಬರಲೇಬಾರ್ದು. ಬ್ಯಾಕ್ ಸೈಡು ಡ್ರಾಪ್ ಶೇಪ್ ಮಾಡಿದ್ನಲ್ಲ ಅಲ್ಲಿ ಒಂದು ಬಟನ್ ಹಚ್ತೀನಿ ನಾನು ಅಷ್ಟೇ. ಅದೇನು ಓಪನ್ ಆಗಲ್ಲ, ಬಟ್ ಫುಲ್ ಪ್ಯಾಕೇ ಆಗಿರುತ್ತೆ. ಬ್ಯಾಕ್ ಸೈಡ್ ಮಾತ್ರ ಡಿಸೈನ್ ಅಷ್ಟೇ ಬಂದಿರುತ್ತೆ ಬ್ಲೌಸ್ದು. ಇವಾಗ ಇದಾದಮೇಲೆ ಟೋಟಲ್ ಸ್ಟಿಚಿಂಗ್ ಆದಮೇಲೆ ಸ್ವಲ್ಪ ಚಿಕ್ಕ ಸ್ಮಾಲ್ ಕಟ್ ಮಾಡೋಣ ನಾವು. ಯಾಕಂದರೆ ನೆಕ್ಕು ನೀಟಾಗಿ ರೌಂಡ್ ನೆಕ್ ಬರಬೇಕಾದ್ರೆ ಸ್ಮಾಲ್ ಕಟ್ ಮಾಡಬೇಕಾಗುತ್ತೆ. ಇದಾದ ನೋಡಿರಿ, ಸ್ಮಾಲ್ ಕಟ್ಟು ಚಿಕ್ಕದು ನಿಧಾನ ಕಟ್ ಮಾಡ್ಕೋಗಿ. ಮತ್ತು ಬ್ಲೌಸು ಡ್ಯಾಮೇಜ್ನ ಮಾಡಬಾರ್ದು, ನಿಧಾನವಾಗಿ ಕಟ್ ಮಾಡಿಕೊಂಡು ನೀಟಾಗಿ ಟೋಟಲು ಎಲ್ಲೆಲ್ಲಿ ನಿಮ್ಗೆ ರೌಂಡ್ ಬಂದಿರುತ್ತೋ ಅಲ್ಲಲ್ಲಿ ಮಾತ್ರ ಕಟ್ ಮಾಡ್ಕೊಳ್ಳಿ. ರೌಂಡ್ ಶೇಪ್ ಬರಬೇಕು ಅಂದಲ್ಲಿ ಮಾತ್ರ ಕಟ್ಟಿಟ್ಕೋಬೇಕು. ನಾನು ದೂರ ಫುಲ್ ಬ್ಲೌಸ್ಗೆ ರೌಂಡ್, ಯಾಕಂದರೆ ಹೈ ನೆಕ್ಕಲ್ಲಿ ಇದೆಯಲ್ಲ ಬ್ಲೌಸು ಬ್ಯಾಕ್ ಸೈಡು, ಸೊ ಫುಲ್ ರೌಂಡ್ಗೆ ಸ್ವಲ್ಪ ಕಟ್ಟು ದೂರ 1-2 ಇಂಚು ಗ್ಯಾಪ್ ಕೊಟ್ಬಿಟ್ಟು ಕಟ್ ಮಾಡಿದ್ದೀನಿ. ಆಮೇಲೆ ಇದನ್ನು ಫೋಲ್ಡ್ ಮಾಡಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಒಂದು 1/4 ಇಂಚು ಪಟ್ಟಿ ಎಮ್ಮಿಂಗಿಗೆ ಎಷ್ಟು ಬಿಡ್ತೀವೋ ಅಷ್ಟು ಬಿಟ್ಕೊಂಡು ಮತ್ತು ಅದ್ರ ಮೇಲೆ ಟಾಪ್ ಸ್ಟಿಚ್ಚು ಹಾಕಬೇಕಾಗುತ್ತೆ. ಟೋಟಲ್ ಸ್ಟಿಚಿಂಗ್ ಇದೇ ಥರ ತರಬೇಕು. ಒಳಗಿನ ಪೀಸ್ ಕೂಡ ಒಳಗೆ ಹೋಗ್ಬೇಕು. ಫುಲ್ ಇದೇ ಥರ ಸ್ಟಿಚಿಂಗ್ ಹಾಕಬೇಕಾಗುತ್ತೆ. ನೋಡಿರಿ, ಫೈನಲ್ಗೆ ಬಂದಮೇಲೆ ಒಳಗಡೆ ಎಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ಇದನ್ನು ಸ್ಟಿಚಿಂಗ್ ಮಾಡಬೇಕು. ಲಾಸ್ಟಿಗೆ ಒಂಚೂರು ರಫ್ ಮಾಡ್ಕೊಂಡು ಬಿಡ್ಬೇಕು ಇದನ್ನು ಫೈನಲ್ಗೆ. ಇದಾದಮೇಲೆ ಇವಾಗ ಮಿಕ್ಕಿರೋ ಲೈನಿಂಗ್ ಪೀಸ್ನ ಕಟ್ಟಿಂಗ್ ಮಾಡೋಣ ನಾವು. ಎಲ್ಲಾರ ಥ್ರೆಡ್ಗಳಿದ್ರೆ ಥ್ರೆಡ್ ಕಟ್ ಮಾಡಿಕೊಂಡು ಲೈನಿಂಗ್ ಪೀಸ್ ಎಲ್ಲಿರುತ್ತೋ ಅದನ್ನು, ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ ಅದನ್ನು ಕಟ್ಟಿಂಗ್ ಮಾಡಬೇಕು. ನೀಟಾಗಿ ಕಟ್ ಮಾಡಬೇಕಾಗುತ್ತೆ. ಅದನ್ನು ನಿಧಾನವಾಗಿ ಟೋಟಲು ಬ್ಲೌಸು ಡ್ಯಾಮೇಜ್ ಆಗಲಾರ್ದಂಗೆ ಕಟ್ಟಿಂಗ್ ಮಾಡಬೇಕಾಗುತ್ತೆ. ನಾನು ಯಾವ ಥರ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಆ ಥರ ಬೆರಳಲ್ಲಿ ಇಟ್ಕೊಂಡಿದ್ದೀನಿ ನೋಡ್ರಿ, ಆ ಥರ ನೋಡಿಕೊಂಡು ಅದೇ ಥರ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡು ಬರಬೇಕು. ಇವಾಗ ಆಮೇಲೆ ಇದನ್ನು ನಾವು ಎಮ್ಮಿಂಗ್ ಮಾಡೋಕ್ಕೆ ಐರನ್ ಮಾಡ್ಕೋಬೋದು, ಇಲ್ಲ ಮೇಲೆ ನೀವು ಸ್ಟಿಚ್ ಹಾಕ್ತಂದ್ರೂ ಸ್ಟಿಚ್ ಹಾಕ್ಬೋದು. ನಾನಾದರೆ ಎಮ್ಮಿಂಗ್ ಮಾಡ್ತೀನಿ ಬ್ಲೌಸ್ಗೆ. ಸೊ ಇದು ರೆಡಿ ಆಯ್ತು. ಇವಾಗ ಸ್ಲೀವ್ ಅಟ್ಯಾಚ್ ಮಾಡೋಣ. ಇಂಟು ಮಾರ್ಕ್ ಹಾಕಿದ್ವಲ್ಲ ಅದನ್ನು ಫ್ರಂಟ್ ಸೈಡ್ ಬರೋಂಗೆ ನೋಡ್ಕೋಬೇಕು. ಯಾವತ್ತೂ ಅದು ಎಕ್ಸ್ಟ್ರಾ ಕಟ್ಟಿಂಗ್ ಅಂಬೋದು ಸ್ವಲ್ಪ ನೆನ್ಪಿಟ್ಕೊಂಡು ಅದೇ ಥರ ಫ್ರಂಟ್ ಪಾರ್ಟಿಗೆ ಇಂಟು ಮಾರ್ಕ್ ಇರೋದೇ ನೋಡಿಕೊಂಡು ಒಂದು 1/2 ಇಂಚ್ ಮಾರ್ಜಿನ್ ತೊಗೊಂಡು ಸ್ಟಿಚಿಂಗ್ ಹಾಕ್ಕೊತ ಬರಬೇಕು. ಒಂದೇ ಸಮ ಬರಬೇಕು ಸ್ಟಿಚಿಂಗು, ಹೆಚ್ಚು ಕಡಿಮೆ ಆಗಬಾರ್ದಿರಲ್ಲಿ ಕೂಡ. ಇವಾಗ ಎಡ್ಜಿಗೆ ಬಂದ ಮೇಲೆ ಮತ್ತೆ ಇದನ್ನೇ ಸ್ಟಿಚಿಂಗ್ ಕಟ್ ಮಾಡಬಾರ್ದು ಥ್ರೆಡ್ಡು, ಅದನ್ನೇ ರಿವರ್ಸ್ ಮಾಡಿಕೊಂಡು ಮತ್ತೆ ಅದೇ ಮೇಲೆ
ಮಿಡಿಲಲ್ಲಿ ಇಟ್ಕೊಂಡು ಮಾಡಿವಲ್ಲ ಸೇಮ್ ಮತ್ತೆ ಅದೇ ಥರ ಸ್ಟಿಚಿಂಗ್ ತೊಗೊಂಡು ಬರಬೇಕು. ಸೇಮು ನಾನು ಯಾವ ಥರ ಹಾಕ್ತಾಯಿದ್ನಲ್ಲ ಸೇಮ್ ಅದೇ ಥರ ನೀವು ಸ್ಟಿಚ್ ಮಾಡಿ. ಸ್ಲೀವ್ ಅಟ್ಯಾಚ್ ಇದೇ ಥರ ಮಾಡ್ಬೇಕು, ಮಿಡಿಲ್ ಇಟ್ಕೊಂಡೇ ಮಾಡಬೇಕು. ಒಂದು ಸೈಡ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊತ ಬರಬಾರ್ದು. ನೀಟ್ ಫಿನಿಶಿಂಗ್ ಅಂಬೋದು ನೀಟ್ ಬರಲ್ಲ. ಬ್ಲೌಸ್ ಹಾಕೊಂಡ್ರು ಕರೆಕ್ಟಾಗಿ ಬರಲ್ಲ. ಇದನ್ನು ಶೋಲ್ಡರ್ ಡ್ರಾಪ್ ಆಗೋಕ್ಕೆ ಅದು ಒಂದು ಕಾರಣ ಕೂಡ ಆಗುತ್ತೆ. ಒಂದು ಸೈಡಿನ ತೊಗೊಂಡ್ರೆ ಮಿಡಿಲಲ್ಲಿ ಕಟ್ ಮಾಡಿಕೊಂಡು ಮಿಡಿಲಲ್ಲೇ ಇಟ್ಕೊಂಡೆ ಸ್ಟಿಚಿಂಗ್ ಮಾಡಬೇಕು ಸ್ಲೀವ್ ಅಟ್ಯಾಚು. ಮತ್ತು ಡಬಲ್ ಸ್ಟಿಚ್ ಕೂಡ ಅದರಲ್ಲೇ ಹಾಕ್ಕೊಂಡು ಬರಬೇಕು. 2 ಸ್ಲೀವ್ಸು ಇದೇ ಥರ ಅಟ್ಯಾಚ್ ಮಾಡ್ಕೋಬೇಕು ನಾವು. ನೋಡಿರಿ ಡಬಲ್ ಸ್ಟಿಚ್ ಸ್ಟಿಚಿಂಗ್ ಮೇಲೆ ಸ್ಟಿಚಿಂಗ್ ಬರಬೇಕು, ಹೆಚ್ಚು ಕಡಿಮೆ ಬರಬಾರ್ದು. ಸರಿನಾ? ಇವಾಗ ಇನ್ನೊಂದು ಸ್ಲೀವ್ಸ್ಗೆ ಸ್ಟಿಚಿಂಗ್ ಮಾಡೋಣ. 2 ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ನಾನು ಓವರ್ಲಾಕ್ ಕೂಡ ಮಾಡಿದ್ದೀನಿ. ಇವಾಗ ಫಿಟ್ಟಿಂಗ್ ಲಾಸ್ಟ್ ಫಿನಿಶಿಂಗ್ ಟಚ್ ಕೊಟ್ಬಿಡೋಣ ಇದಕ್ಕೆ. ಈಗ 2 ಸಮವಾಗಿ ಇಟ್ಕೊಂಡು ಎಲ್ಲನೂ ಸ್ವಲ್ಪ ಹೆಚ್ಚು ಕಡಿಮೆ ಬಂತಂದರೆ ಅಲ್ಲಿ ನಾವು ಕ್ರಾಸ್ ಬೆಲ್ಟ್ ಹಾಕಿವಲ್ಲ ಅಲ್ಲೊಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಾನು ಈ ಥರ ಡೈರೆಕ್ಟ್ ಹಾಕ್ತೀನಿ. ಡೈರೆಕ್ಟ್ ಹಾಕಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ, ನೀಟಾಗಿ ಮಾಡ್ಬೋದು ಆ ಥರ ಕೂಡ. ಈಗ ಎಷ್ಟಿದೆಯೋ ಮೆಜರ್ಮೆಂಟು, ಈಗ 30 ಇಂಚಿದೆ ನನಗೆ ಮೆಜರ್ಮೆಂಟು. 30ನೇ 4ನೇ ಭಾಗ ನನಗೆ 7 ಇಂಚ್ ಬರುತ್ತೆ. 7ವರೆ ಬರುತ್ತೆ. ಸೊ 7ವರೆಗೆ ಇದರಲ್ಲಿ ಬ್ಯಾಕ್ ಪಾರ್ಟ್ ಫುಲ್ ಇದೆಯಲ್ಲ, ನಾನು 15 ಇಂಚಿಗೆ ಡಬಲ್ ಫೋಲ್ಡ್ ಮೇಲೆ ಹಾಕಬೇಕು. 15 ಇಂಚಿಗೆ ಈಗ ಡಬಲ್ ಫೋಲ್ಡ್ ತೊಗೊಂಡು 15 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ನಾನು. ಯಾಕಂದರೆ ಫಿಟ್ಟಿಂಗ್ ಕರೆಕ್ಟಾಗಿ ಇರಬೇಕು. ಯಾವತ್ತೂ ಕೂಡ ಮೆಜರ್ಮೆಂಟ್ಸು ನಾವು ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಸರಿ ತೊಗೊಂಡ್ಬಿಟ್ಟು ಫಿಟ್ಟಿಂಗ್ ಕರೆಕ್ಟಾಗಿ ತೊಗೋಬೇಕು. ಈ ಥರ 7ವರೆಗೆ ಒಂದು ಮಾರ್ಕಿಂಗ್ ಹಾಕಿ, ಕೆಳಗಿನ ಪಾರ್ಟ್ ಕೂಡ ಒಂದು ಮಾರ್ಕಿಂಗ್ ಹಾಕ್ಕೊಂಡ್ರೆ 7ವರೆಗೆ ಕರೆಕ್ಟ್ ಸೆಟ್ ಆಗುತ್ತೆ. ಇವಾಗ ಫ್ರಂಟ್ ಪಾರ್ಟಲ್ಲಿ 7ವರೆ ಅಂದರೆ ಬ್ಯಾಕ್ ಪಾರ್ಟಲ್ಲಿ ಡಬಲ್ ಫೋಲ್ಡ್ ಮೇಲೆ 7.5, ಫ್ರಂಟ್ ಪಾರ್ಟಲ್ಲೂ 7.5 ಈ ಥರ ಮಾರ್ಕ್ ಹಾಕೋಬೇಕು. 2 ಸೈಡ್ಸು ಮಾರ್ಕ್ ಬರಬೇಕು. ನೋಡಿರಿ ಈ ಥರ ನಾನು ಯಾವ ಥರ ಹಾಕ್ತಾಯಿದ್ದೀನಿ ಇದೇ ಥರ ನೀವು ಹಾಕ್ಬೇಕು ನಿಮ್ಮ ಮೆಜರ್ಮೆಂಟ್ ಪ್ರಕಾರ. ನಿಮ್ದು ಯಾವುದನ್ನು ಬ್ಲೌಸ್ ಸ್ಟಿಚ್ ಮಾಡ್ತೀರಲ್ಲ ಆ ಥರ. ಸ್ಲೀವ್ಸಿಗೆ 10 ಕಾಲಿದಲ್ಲ, ನನಗೆ ಅದರಲ್ಲಿ 10 ಕಾಲಿಗೆ 5 ಪಾಯಿಂಟು 1 ಪಾಯಿಂಟು 5 ಮೇಲೆ 1 ಪಾಯಿಂಟ್ ಹಾಕಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ, ಫಿಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. 2 ಕಡೆ ಸೆಟ್ ಮಾಡ್ಕೊಂಡು ನೋಡ್ಕೊತೀನಿ. ಹೆಚ್ಚು ಕಡಿಮೆ ಬಂದರೆ ಆರ್ಮಲ್ ಡೌನ್ ಕ್ರಾಸ್ ಬೆಲ್ಟಲ್ಲಿ ಸ್ವಲ್ಪ ಸ್ಟಿಚಿಂಗ್ ಮಾಡ್ತೀನಿ. ಅಲ್ಲಿ ಈ ಥರ ಸ್ಲೀವ್ ಲೂಸ್ ಎಷ್ಟಿದೆ ನೋಡ್ಕೊಂಡು ಅದ್ರ ಪ್ರಕಾರ ನಾವು ಫಿಟ್ಟಿಂಗ್ ಮಾಡಬೇಕಾದ್ರೆ ಸ್ಲೀವ್ ಲೂಸು, ಆರ್ಮೋಲು, ವೆಸ್ಟು ಈ 3 ಚೆಕ್ ಮಾಡ್ಕೋಬೇಕಾಗುತ್ತೆ. ಆವಾಗ ಫಿಟ್ಟಿಂಗು ಕರೆಕ್ಟಾಗಿ ಕೂಡುತ್ತೆ ಬ್ಲೌಸು. ಸ್ವಲ್ಪ ರಫ್ ಮಾಡಿ ನಿಧಾನವಾಗಿ ಸ್ಟಿಚ್ ತೊಗೋಬೇಕಾಗುತ್ತೆ. ಆರ್ಮೋಲ್ ಸೆಟ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿದ್ದನ್ನು ಎಕ್ಸ್ಟ್ರಾ ಇದ್ರೂ ಪೀಸ್ ಕಟ್ ಮಾಡಿ ತೆಗಿಬೇಕು, ರಿಮೂವ್ ಮಾಡ್ಕೋಬೇಕು. ಫಿನಿಶಿಂಗ್ ಅಂಬೋದು ನೀಟಾಗಿ ಬರಬೇಕು. ಫಿಟ್ಟಿಂಗು ಮಾಡಬೇಕಾದ್ರೆ ನೀಟಾಗಿ ನಿಧಾನ ಸ್ವಲ್ಪ ಲೇಟಾದರೆ ಪರವಾಗಿಲ್ಲ. ಒಂದೇ ಸರ್ತಿ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ನಿಧಾನ ಮಾಡಬೇಕಾಗುತ್ತೆ. ಆರ್ಮೋಲ್ ಚೆಕ್ ಮಾಡ್ತಾಯಿದ್ದೀನಿ. ನನಗೆ 17 ಅಲ್ಲ, 17ದಲ್ಲಿ 17ನಲ್ಲಿ ಅರ್ಧ 8.5 ಬರುತ್ತೆ. 8.5ಗೆ ಒಂದು ಮಾರ್ಕ್ ಹಾಕಿ ಈಗ ಸ್ಟಿಚಸ್ ತೊಗೊಂಡು ಬರ್ತಾಯಿದ್ದೀನಿ ನೋಡಿರಿ. ಸೀದಾ ಸ್ಟ್ರೇಟಾಗಿ ಒಂದೇ ಸಮ 8ವರೆಗೆ ಸ್ಲೀವ್ ಲೂಸ್ಲಿಂತ ಈ 8.5 ಬಂದು ನಿಂದಿರ್ಬಿಟ್ಟು ಮತ್ತೆ ವೆಸ್ಟಲ್ಲಿ 2 ಮಾರ್ಕ್ ಹಾಕಿದ್ವಲ್ಲ ಅಲ್ಲಿಗೆ ಬಂದು ತಲುಪಿಸ್ಬೇಕು ಸ್ಟಿಚ್ಚನ್ನ. ಆವಾಗ ಫಿಟ್ಟಿಂಗ್ ಅಂಬೋದು ನೀಟಾಗಿ ಬರುತ್ತೆ. ನೋಡಿರಿ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ. ಈ ಥರ ರಫ್ ಮಾಡಿಕೊಂಡ್ರೆ ಆಯಿತು. ಇದೇ ಥರ 2 ಸೈಡು ಸ್ಟಿಚಿಂಗ್ ಮಾಡಿಕೊಂಡು ಆಮೇಲೆ ಮಿಡಿಲ್ ಚೆಸ್ಟು ಈ ಥರ ನೋಡಿಕೊಂಡ್ರೆ 38 ಬಂದಂದ್ರೆ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಆಮೇಲೆ ವೆಸ್ಟ್ ಕೂಡ ಮೆಜರ್ಮೆಂಟ್ ತೊಗೋಬೇಕು. ಕರೆಕ್ಟಾಗಿ 38 ಬಂದಿದೆ ನನಗೆ. ವೆಸ್ಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದರೂ ಮತ್ತು ಆಮೇಲೆ ವೆಸ್ಟು ಮಾತ್ರ ಟೈಟ್ ಮಾಡ್ಕೋಬೇಕು. ಈ ಥರ ಫಿಟ್ಟಿಂಗ್ ಮಾಡ್ಕೊಂಡು ನೀಟಾಗಿ ಬ್ಲೌಸು ಸೆಟ್ ಮಾಡ್ಕೊಂಡ್ರೆ ನೀಟಾಗಿ ರೆಡಿ ಆಗುತ್ತೆ. ಬ್ಲೌಸಿಗೆ 2 ಸೈಡೂ 3 ಸ್ಟಿಚ್ ಇಟ್ಕೋಬೇಕು. ಒಂದು ಸ್ಟಿಚ್ ಟೈಟ್ ಅದನ್ನು ಲೂಸ್ ಟೈಟ್ಗೆ ಅಂಬೋದು ಒಂದು 3 ಸ್ಟಿಚ್ ಹಾಕ್ಕೊಂಡು ಫೈನಲ್ ಫಿನಿಶಿಂಗು ಮಾಡಬೇಕಾಗುತ್ತೆ. ಇದಕ್ಕೆ ಟೋಟಲ್ ಬ್ಲೌಸ್ ಇವಾಗ ರೆಡಿ ಆಯಿತು. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಹೊಸಬ್ರಿದ್ರೆ ಶೇರ್ ಮಾಡಿರಿ. ಥ್ಯಾಂಕ್ ಯು.